ರಾಜ್ಯ ಸರ್ಕಾರದ ಒಂದು ಗ್ರೇಟರ್ ಬೆಂಗಳೂರಿನ ಕಟ್ಟತಕ್ಕಂಥ GBA ಕಾರ್ಯಕ್ರಮ ಬಿಡದಿಯ ಭಾಗದಲ್ಲಿ ಟೌನ್ಶಿಪ್ಪನ್ನು ಮಾಡಬೇಕು ಅಂತಕ್ಕಂಥ ಸರ್ಕಾರದ ತೀರ್ಮಾನದ ಬಗ್ಗೆ ಕಳೆದ 2-3 ತಿಂಗಳಿಂದ ರೈತರು ಪ್ರತಿಭಟನೆಯನ್ನು ನಿರಂತರವಾಗಿ ನಡೆಸ್ತಾ ಇದ್ದಾರೆ. ಅವರ ಹತ್ರ ನಾನು ಸರ್ಕಾರಕ್ಕೆ ಹೇಳ್ತಕ್ಕಂಥದ್ದು, ನನ್ನ ಕಾಲದಲ್ಲಿ ಇದು ತೀರ್ಮಾನ ಆಗಿದ್ದು ಅಂತ ಹೇಳಿ ನನ್ನ ಹೆಸರನ್ನ ಶೆಲ್ಟರ್ನ ತಗೊಳ್ಳೋದು ಅವಶ್ಯಕತೆ ಇಲ್ಲ. ಅವರು ನನ್ನ ಕಾಲದಲ್ಲಿ ತೆಗೆದುಕೊಂಡಂಥ ತೀರ್ಮಾನಗಳೇ ಬೇರೆ, ಈಗಿನ ಸರ್ಕಾರದಲ್ಲಿ ಅವರು ತೆಗೆದುಕೊಳ್ಳಿಕ್ಕೆ ಹೊರಟ್ರೆ ತೀರ್ಮಾನಗಳೇ ಬೇರೆ. ಅವತ್ತಿನ ದಿನಗಳಲ್ಲಿ ಭೂಮಿಯ ಬೆಲೆ ಅಂಥ ದೊಡ್ಡ ಮಟ್ಟದಲ್ಲಿ ಇರಲಿಲ್ಲ. ಇವತ್ತು ಅವರೇ ಕೇಂದ್ರ ಸರ್ಕಾರದಲ್ಲಿ ತಂದಿರತಕ್ಕಂಥ ಕಾನೂನು ಪ್ರಕಾರ ಯಾವುದಾದರೂ ಭೂಸ್ವಾಧೀನವನ್ನು ಅಭಿವೃದ್ಧಿಗೆ ವಶಪಡಿಸ್ಕೊಳ್ಳೋದಾದರೆ 2013ರ ತೀರ್ಮಾನ ಕಾಂಗ್ರೆಸ್ ಸರ್ಕಾರದಲ್ಲೇ ಏನು ಮಾಡಿದ್ದಾರೆ, ಆ ಲೆಕ್ಕಾಚಾರಕ್ಕೆ ಹೋದರೆ ಇವತ್ತೇನು 9,000 ಎಕರೆ ಅಕ್ವೈರ್ ಮಾಡಬೇಕು ಅಂತ ಹೊರಟಿದ್ದಾರೆ ಟೌನ್ಶಿಪ್ಪಿಗೆ. 2016-17 ಇದೇ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳು, ಇದೇ ಉಪಮುಖ್ಯಮಂತ್ರಿಗಳು, ಬೆಂಗಳೂರಿನ ಉಸ್ತುವಾರಿ ಸಚಿವರು 16-17ರಲ್ಲಿ ಈ ಒಂದು ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಒಂದು ಗಾಲ್ಫ್ ಕ್ಲಬ್ ಏನಿದೆ ಈಗಲ್ಟನ್, ಅಲ್ಲಿ ಸರ್ಕಾರದ ಖರಾಬ್ ಲ್ಯಾಂಡ್ಗಳನ್ನು ಆ ಒಂದು ಗಾಲ್ಫ್ ಕ್ಲಬ್ನ ಒಳಗಡೆ ಅವರು ಆಕ್ರಮಿಸ್ಕೊಂಡ್ಬಿಟ್ಟಿದ್ದಾರೆ ಅಂತ ಹೇಳಿ 3 DC-ಗಳು 3 ವರದಿ ಕೊಡ್ತಾರೆ. 3 DC-ಗಳು 2018ರಲ್ಲಿ ಅಂತಿಮವಾಗಿ ಸ್ಕ್ವೇರ್ ಫೀಟ್ ಲೆಕ್ಕದಲ್ಲೇ ಮಾಡ್ಕೊಂಡ್ರು ಅಂತ ಕಾಣಿಸುತ್ತೆ. ಯಾಕೆಂದರೆ 2013 ನಾನು ಅಲ್ಲಿ ಲೋಕಸಭಾ ಸದಸ್ಯನೇನಿದ್ದೆ, ರಾಜೀನಾಮೆ ಕೊಟ್ಟೆ. ರಾಜೀನಾಮೆ ಕೊಟ್ಟ ನಂತರ ಉಪಚುನಾವಣೆ ನಡೀತು. ಆ ಉಪಚುನಾವಣೆಯಲ್ಲಿ ಈ ಉಪಮುಖ್ಯಮಂತ್ರಿಗಳ ತಮ್ಮನೇ ಗೆದ್ದಿದ್ರು. ಅವರ ಬೆಂಬಲಿಗರೊಂದಿಗೆ ಗಾಲ್ಫ್ ಕ್ಲಬ್ಗೆ ಊಟಕ್ಕೆ ಹೋದರು. ಊಟ ಮಾಡಿ ಹೊರಡಬೇಕಾದ್ರೆ ಬಿಲ್ ಏನು ತಂದು ಕೊಡ್ತಾರೆ ಗಾಲ್ಫ್ ಕ್ಲಬ್ನವರು, 98,000 ಬಿಲ್ ಕೊಟ್ಟಿರ್ತಾರೆ. ಆ 98,000 ಬಿಲ್ಲನ್ನು ನೋಡಿ ಉಪಮುಖ್ಯಮಂತ್ರಿಗಳು, ಈಗಿನ ಉಪಮುಖ್ಯಮಂತ್ರಿ ದುಡ್ಡು ಕೊಡ್ತಾರೆ ಬ್ಯಾಗಿಂದ ತೆಗೆದು, ನನಗೆ 98,000 ಬಿಲ್ ಮಾಡ್ತೀಯ, ಕಲಿಸ್ತೀನಿ ನಿನಗೆ ಬುದ್ಧಿನ ಅಂತ ಹೇಳಿ ಅವರ ಶಿಷ್ಯಂದ್ರಗಳ ಜೊತೆ ಚರ್ಚೆ ಮಾಡಿ ಪಾಪ ಹೋದರು. ಶ್ರೀನಿವಾಸ ಮೂರ್ತಿಯವರು ಕಂದಾಯ ಸಚಿವರಿದ್ದಾಗ ಆ ಒಂದು ಖರಾಬ್ ಲ್ಯಾಂಡ್ ಏನಿತ್ತು, ಶ್ರೀನಿವಾಸ ಪ್ರಸಾದ್ ಅವರಿದ್ದಾಗ 12 ಕೋಟಿಗೋ 13 ಕೋಟಿಗೋ ಹಣ ಕಟ್ಟಲಿಕ್ಕೆ ಅಂತೇಳಿ ಆದೇಶ ಮಾಡಿದ್ರು. ಇಲ್ಲಿ 98,000 ಬಿಲ್ ಮಾಡಿದ್ರು ಅಂತೇಳಿ ಇದೇ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳು, ಕಾಗೋಡು ತಿಮ್ಮಪ್ಪನವರು ರೆವಿನ್ಯೂ ಮಿನಿಸ್ಟ್ರು, ಇವರು ಜಿಲ್ಲಾ ಉಸ್ತುವಾರಿ ಸಚಿವರು ಏನು ರೇಟ್ ಹಾಕ್ಬೋದು ನಿಮ್ಮ ಲೆಕ್ಕಾಚಾರದಲ್ಲಿ? 70 ಎಕರೆ ಭೂಮಿ ಆ ವ್ಯಾಪ್ತಿಯೊಳಗೆ ಯಾವ ರೇಟ್ ಆಗಿರ್ಬೋದು ನೀವು ಯೋಚನೆ ಮಾಡಿ. 984 ಕೋಟಿ ಆ 70 ಎಕರೆ ವ್ಯಾಲ್ಯೂ ಅಂತ ಹೇಳಿ ಕಟ್ಟಿ ಕ್ಯಾಬಿನೆಟ್ ಡಿಸಿಷನ್ ತಗೋತಾರೆ. 984 ಕೋಟಿ. ಇದರ ಅಟ್ಯಾಚ್ಡ್ ಎಲ್ಲ ಏನು ಮಾಡೋಕ್ಕೆ ಹೊರಟಿದ್ದಾರೆ.
ಇದರ ಅಟ್ಯಾಚ್ಡ್ ಭೂಮಿ ಅದು. ಅವ್ರು ಡೆವಲಪ್ ಮಾಡಿರೋದು ಬೇರೆ, ಇವತ್ತು ಗಾಲ್ಫ್ ಕ್ಲಬ್ ಮಾಡಿರೋದು ಡೆವಲಪ್ ಆಗಿರತಕ್ಕಂಥದ್ದು ಬೇರೆ. ನನ್ನ ಅಭಿಪ್ರಾಯದಲ್ಲಿ ಇವತ್ತು ಆಗಿನ ಸಂದರ್ಭದಲ್ಲಿ ಇದೇ ಸರ್ಕಾರ, ಇದೇ ಮುಖ್ಯಮಂತ್ರಿ, ಇದೇ ಉಪಮುಖ್ಯಮಂತ್ರಿ ಎಲ್ಲ ಸೇರಿ ಎಕರೆಗೆ 13 ಕೋಟಿ ಫಿಕ್ಸ್ ಮಾಡಿದಾರಲ್ಲ. 1:3 ಮಾಡಿ. ಈಗ ನೀವೇ ಫಿಕ್ಸ್ ಮಾಡಿದ್ದಲ್ವಾ? 3 ಜನ ಅಧಿಕಾರಿಗಳು 3 ವರದಿ ಕೊಟ್ಟರು, ಅದೆಲ್ಲ ಕಸದ ಬುಟ್ಟಿಗೆ ಹಾಕಿ. ನೀವು ಫಿಕ್ಸ್ ಮಾಡೋದಲ್ಲ ರೇಟು, ಅವತ್ತು ಕೊಟ್ಬಿಡಿ ರೈತನಿಗೆ 1:3. ನಿಮ್ಮ ಕಾನೂನೇ ಇದೆ 2013ರದ್ದು. ಆಗ ನಾನೇ ಹೇಳ್ತೀನಪ್ಪ ನಮ್ಮ ರೈತರಿಗೆ. ಇವತ್ತು ಅಲ್ಲಿ ಭಾಗದಲ್ಲಿ ರೈತರು ಹಸುಗಳು ಕಟ್ಟಿದ್ದಾರೆ, ಒಳ್ಳೆ ರೇಷ್ಮೆ ಬೆಳೆ ಬೆಳೀತಾ ಇದ್ದಾರೆ. ರೇಷ್ಮೆ ಬೆಳೆ ರೇಟು ಉತ್ತಮವಾದ ರೀತಿಯಲ್ಲಿದೆ. ಭತ್ತ ಬೆಳೀತಾರೆ, ತೆಂಗಿನ ಗಿಡಗಳಿದೆ. ಏನಾದರೂ ಹೋಗಿ ಕನಕಪುರದ ಭಾಗದಲ್ಲಿ ಡ್ರೈ ಲ್ಯಾಂಡ್ ಇದೆಯಲ್ಲ, ಮಾಡಿ ಅಲ್ಲೆಲ್ಲ ಡೈರಿ ಮಾಡೋದ್ರಲ್ಲ. ಆಗ ಆ ಡೈರಿ ಮಾಡಬೇಕಾದ್ರೆ ಅಲ್ಲಿ ರೇಟ್ ಏನಿತ್ತು, ರೈತರಿಗೆ ರೇಟ್ ಎಷ್ಟು ಕೊಟ್ರಿ? ನಿಮ್ಮ ಜೊತೆಲಿರೋ ಪಟಾಲಂಗಳು GPM ಮಾಡ್ಕೊಂಡು ಬೆಂಗಳೂರು ಡೈರಿಯಿಂದ ಎಷ್ಟು ದುಡ್ಡು ತಗೊಂಡ್ರಿ ಆ ಭೂಮಿಗೆ? ಇತಿಹಾಸ ಇದೆ ಇವೆಲ್ಲ. ಅದು ಎಲ್ಲರನ್ನೂ ಕರೆಯೋದಕ್ಕೆ ಯಾರು ಹೋಗ್ತಾರಲ್ಲ ಅವ್ರ ಹತ್ರ ದುಡ್ಡಿಲ್ಲ. ಇವ್ರ ಯೋಗ್ಯತೆಗೆ ಅಲ್ಲಿ ದುಡ್ಡು ಕೊಡೋದಕ್ಕೆ ಎಲ್ಲಿದೆ ದುಡ್ಡು? ಇವತ್ತು ಅಕ್ವೈರ್ ಮಾಡ್ಕೊಂಡು ದುಡ್ಡು ಕೊಡೋದಕ್ಕೆ ರೈತರಿಗೆ ಎಲ್ಲಿಟ್ಟವ್ರು ದುಡ್ಡನ್ನ ಇವರು? ಇಂಥ ದುಸ್ಸಾಹಸ ಯಾಕೆ ನಾನು ಕೇಳ್ತಕ್ಕಂಥ? ಯಾಕೆಂದರೆ ಇದೇ HK ಪಾಟೀಲ್ ಇವತ್ತು ಕಾನೂನು ಸಚಿವರು, ಅವರಿಗೆ ನೆನಪಿಸ್ಕೊಡ್ತೀನಿ. ಇದೇ HK ಪಾಟೀಲ್ ಅಧ್ಯಕ್ಷತೆ ಉಗ್ರಪ್ಪನವರು ಗ್ರೇಟ್. ಇವ್ರದ್ದೆಲ್ಲ ಒಂದು ಸಮಿತಿ ಮಾಡಿ 2006-7 ನಾನು ಬೆಂಗಳೂರಿನ ಒಂದು ಬೆಳವಣಿಗೆಯನ್ನು ಸ್ವಲ್ಪ ಸಮಸ್ಯೆಗಳನ್ನು ಬಗೆಹರಿಸಬೇಕು ಅಂತೇಳಿ 5 ಟೌನ್ಶಿಪ್ಗೆ ತೀರ್ಮಾನ ಮಾಡಿದ್ದು ನಾವು. ಅದು ರೈತರು ಭೂಮಿಯೆಲ್ಲ ಹೊಡಿಲಿ ಕುಮಾರಸ್ವಾಮಿ ಬೆಂಗಳೂರು ಸುತ್ತಮುತ್ತ ಇದಕ್ಕೆಲ್ಲ ಕೈ ಹಾಕಿರೋದು ಅಂತೇಳಿ ಸತ್ಯ ಶೋಧನಾ ಸಮಿತಿ ಅಂತೇಳಿ HK ಪಾಟೀಲ್ರೆ ನೀವೇ ಕೊಟ್ರಲ್ಲಪ್ಪ ಹೋಗಿ ಎಲ್ಲ ಕಡೆ ಸತ್ಯಶೋಧನಾ ಸಮಿತಿ ಇಟ್ಕೊಂಡು. ಅವತ್ತೇನು ಕೊಟ್ರಿ? ವರದಿ ತೆಗೀರಪ್ಪ ಸತ್ಯಶೋಧನಾ ಸಮಿತಿಯಿಂದ. ಈಗ ಟೌನ್ಶಿಪ್ ಮಾಡಬೇಕು ಅಂತ ಈಗ ಏನು ಜನಗಳನ್ನ ಉದ್ಧಾರ ಮಾಡಿಬಿಡ್ತೀವಿ ಅಂತೇಳಿ ಬಂದವರಿಗೆ. ಅಲ್ಲಿ ರೈತರು ಇವತ್ತು ಒಳ್ಳೆಯ ಕೃಷಿಕರಾಗಿ ಬದುಕ್ತಾ ಇದ್ದಾರೆ. ಅತ್ಯುತ್ತಮವಾದಂಥ ನೀರಿನ ಸಮಸ್ಯೆ ಅಲ್ಲಿ ಇದರ ನೀರಿರ್ಬೋದು, ಬೆಂಗಳೂರಿನ ನೀರು ಇವತ್ತು ಬರ್ತಾ ಇರ್ಬೋದು. ಅಲ್ಲಿ ಸ್ವಲ್ಪ ಈಗ ಶುದ್ಧೀಕರಣವೂ ಆಗಿದೆ. ಇದರ ಇದಾಕಿಲ್ಲ, ಟರ್ಷಿಯರಿ ಪ್ಲ್ಯಾಂಟ್ ಹಾಕಿಲ್ಲ. ಆದರೂ ಇವತ್ತು ರೈತನಿಗೆ ಎಲ್ಲ ರೀತಿಯಲ್ಲಿ ಅಗ್ರಿಕಲ್ಚರಿಗೆ ಉತ್ತಮವಾದಂಥ ವಾತಾವರಣ ಇದೆ. ಹಸುಗಳಿಂದ ಪ್ರತಿ ಕುಟುಂಬ ಇವತ್ತು ತಿಂಗಳಿಗೆ 60,000 70,000 ಸಂಪಾದನೆ ಮಾಡ್ತಾವ್ರೆ. ಏನೂ ಇಲ್ಲದೆ ಇರತಕ್ಕಂಥ ಡ್ರೈ ಲ್ಯಾಂಡ್ ಎಲ್ಲರೂ ದೂರ ಹೋಗಿ ಮಾಡಿ, ಏನು ತೊಂದರೆ ಇಲ್ಲ. ನಾನೇನು ಬೆಂಗಳೂರಿನ ಅಭಿವೃದ್ಧಿಗೆ ಟೌನ್ಶಿಪ್ ಬಗ್ಗೆ ಇನ್ನೊಂದ್ರ ಬಗ್ಗೆ ಚರ್ಚೆ ಮಾಡ್ತಿಲ್ಲ. ಏನೋ ಮಾಡ್ತೀವಿ ಅಂತೀರಿ ನೋಡಿ, ಏನು ಮಾಡಿ, ನಾನು ಅದಕ್ಕೆ ಯಾವುದಕ್ಕೂ ತಕರಾರು ತೆಗೆಯಲ್ಲ. ಆದರೆ ಇಲ್ಲಿ ರೈತರನ್ನ ಒಕ್ಕಲೆಬ್ಬಿಸ್ತಕ್ಕಂಥ ವಿಷಯದಲ್ಲಿ ನಾನು ರೈತರ ಪರವಾಗಿದ್ದೇನೆ, ಅದಕ್ಕೆ ಒಪ್ಪಿಗೆ ಕೊಡೋದಿಲ್ಲ. ನಾನು ಸಹ ನಮ್ಮ ರೈತರಿಗೆ ಧೈರ್ಯವಾಗಿರ್ಲಿಕ್ಕೆ ಹೇಳ್ತೀನಿ. ಯಾರೂ ಸಹ ಆ ಭಾಗದಲ್ಲಿ ಇವತ್ತೇನು 2-3 ತಿಂಗಳಿಂದ ನಿಮ್ಮ ಪ್ರತಿಭಟನೆ ಇದೆ, ಯಾವುದೇ ಒತ್ತಡಕ್ಕೆ ಮಣಿಬೇಡಿ, ಯಾವುದೇ ದಬ್ಬಾಳಿಕೆ ಭಯದ ಮಾತುಗಳಿಗೆ ಹೆದರಬೇಕಾಗಿಲ್ಲ. ನಿಮ್ಮ ಜೊತೆಲಿ ನಾವಿದ್ದೇವೆ ಅನ್ನೋದನ್ನು ನಮ್ಮ ರೈತರಿಗೆ ಹೇಳಲಿಕ್ಕೆ ಬೇಕು. ಎಲ್ಲ ಕಡೆ ಬೆಳಗಾವಿ ರೈತರು ಇವತ್ತು ನಮ್ಮ ಮಾಧ್ಯಮದ ಸ್ನೇಹಿತರ ಮುಖಾಂತರ ಹೇಳಲಿಕ್ಕೆ ಬಯಸ್ತೀನಿ. ನಾನು 2 ಬಾರಿ ಮುಖ್ಯಮಂತ್ರಿ ಇದ್ದೆ. ಮೊದಲನೇ ಬಾರಿ 2006-7. ಇದಕ್ಕಿಂತಲೂ ದಾರುಣವಾದ ಪರಿಸ್ಥಿತಿ. ರೈತನಿಗೆ ಅಟ್ಲೀಸ್ಟ್ ದುಡ್ಡು ರೇಟ್ ಕೇಳ್ತಾ ಇದ್ದಾರೆ, 3,500 ಕೊಡಿ ಅಂತ. ಅವತ್ತು ನಮ್ಮ ರೈತರು ಕಬ್ಬು ಮಾರಾಟ ಮಾಡೋಕ್ಕಾಗಲಿಲ್ಲ.
ತಗೊಳಕ್ಕೆ ತಯಾರಾಗಿರಲಿಲ್ಲ. ಬೆಳಗಾವಿನಲ್ಲಿ ಮೊದಲನೇ ಅಧಿವೇಶನಕ್ಕೆ ಚಾಲನೆ ಕೊಟ್ಟೆ. ಇವರು ಕೋರೆಯವರ ಒಂದು ಕಾಲೇಜೇನಿದೆ ಅಲ್ಲಿ ಶುರು ಮಾಡಿದ್ದು. ಅವತ್ತು ನಮ್ಮ ರೈತರು ಬಂದು ಅವ್ರ ಸಂಕಷ್ಟ ಹೇಳ್ಕೊಂಡಾಗ ಅಲ್ಲೇ ಕಾರ್ಖಾನೆ ಮಾಲೀಕರನ್ನು ಕರೆದು ಯಾವ ರೀತಿಯ ರೈತರನ್ನ ಉಳಿಸ್ಲಿಕ್ಕೆ ಪ್ರಯತ್ನ ಪಟ್ಟಿದ್ದೀನಿ. ಬೀದರ್ನಲ್ಲಿ ನಾನು ಪ್ರವಾಸ ಹೋದಾಗ ಒಬ್ಬ ಆತ್ಮಹತ್ಯೆ ಮಾಡ್ಕೊಂಡಂಥ ರೈತನ ಮನೆಗೆ ಹೋದಾಗ ಕೆಲವು ಹಳ್ಳಿಗಳಿಗೆ ಭೇಟಿ ಕೊಟ್ಟೆ. ಕಬ್ಬೆಲ್ಲ ಒಣಗೋಗಿತ್ತು. ನಾನು ಅಲ್ಲಿಂದಲೇ ಒಂದು ಘೋಷಣೆ ಮಾಡಿದೆ, ರೈತರ ಸಾಲ ಮನ್ನಾ 25,000 ರೂಪಾಯಿವರೆಗೆ ಮನ್ನಾ ಮಾಡ್ತೀನಿ. ಅದ್ರ ಜೊತೆಗೆ ಯಾವ ರೈತರು ಕಬ್ಬನ್ನು ಮಾರಾಟ ಮಾಡೋಕ್ಕಾಗಿಲ್ಲ ಆ ರೈತರಿಗೆ 25,000 ರೂಪಾಯಿ ಸಹಾಯಧನ ಕೊಡ್ತೀನಿ ಅಂತ ಘೋಷಣೆ ಮಾಡಿ ಅವತ್ತಿನ ಕಾಲದಲ್ಲಿ 250 ಕೋಟಿ ಕೊಟ್ಟೆ ರೈತರಿಗೆ. ಅವತ್ತಿನ 250 ಕೋಟಿ ಇವತ್ತು ಅಲ್ಲ 2,250 ಕೋಟಿ ಹಣ ಏನು ಬಿಡುಗಡೆ ಮಾಡಿದ್ದೆ. ಇವತ್ತಿನ ಬಜೆಟ್ಟು 4.5 ಲಕ್ಷ ಕೋಟಿ, ಅವತ್ತಿದ್ದು 30,000 ಕೋಟಿ. ವ್ಯಾಲ್ಯೂ ಎಷ್ಟಿದೆ ಲೆಕ್ಕ ಹಾಕಿ. ರೈತರು ಸಾಲ ಮನ್ನಾ ಮಾಡಿದೆ, 2,500 ಕೋಟಿ ಕೊಟ್ಟೆ ಅವತ್ತು. ಮತ್ತು ಎರಡನೇ ಬಾರಿ ಮುಖ್ಯಮಂತ್ರಿ ಆದಾಗಲೂ ವಿಧಾನಸೌಧಕ್ಕೆ ಕರೆಸ್ದೆ ರೈತರುಗಳನ್ನ ಚರ್ಚೆ ಮಾಡಿ. ಅವತ್ತೇನಾಗಿತ್ತು, ಕಾರ್ಖಾನೆ ಮಾಲೀಕರುಗಳಿಗೆ ಕಬ್ಬಿರಲಿಲ್ಲ, ರೈತರಿಗೆ ಆಸೆ ಹುಟ್ಟಿಸಿ ನಿಮ್ಗೆ 200 ರೂಪಾಯಿ ಎಕ್ಸ್ಟ್ರಾ ಕೊಡ್ತೀವಿ ಅಂತೇಳಿ ಅಗ್ರಿಮೆಂಟ್ ಮಾಡಿಕೊಟ್ಟಿರಲಿಲ್ಲ. ಟೋಪಿ ಹಾಕಿದರು ಕಾರ್ಖಾನೆ ಮಾಲೀಕರು. ವಿಧಾನಸೌಧ ಕೃಷ್ಣ ಕಚೇರಿ ಮೀಟಿಂಗ್ ಕರೆದು ಅವತ್ತು ನಾನು ಯಾವ ರೀತಿ ನಡ್ಕೊಂಡಿದ್ದೀನಿ, ಇದು ನನ್ನ ನಡವಳಿಕೆ. ನಾನು ಮುಖ್ಯಮಂತ್ರಿಯಾಗಿ ಇದ್ದಂಥ, ಅದು ಸ್ವತಂತ್ರ ಸರ್ಕಾರ ಅಲ್ಲ, ನನಗೆ ಯಾರ್ದು ಹಂಗಲ್ಲಿದ್ದಿದ್ದು ನಾನು. ಅಂಥ ಸಂದರ್ಭದಲ್ಲೂ ನನ್ನ ರೈತರನ್ನ ಉಳಿಸ್ತಕ್ಕಂಥದ್ದಕ್ಕೆ ಯಾವ ರೀತಿ ಕಬ್ಬು ಬೆಳೆಗಾರ ಇರಲಿ, ಇದು ನಮ್ಮ ಟೊಮೊಟೊ ಬೆಳೆದು ಲಾಸಾಗಿ ಬಿದ್ದಿರಿ ಎಷ್ಟಂಥದ್ದಿರಲಿ, ಹುಬ್ಬಳ್ಳಿ ಧಾರವಾಡದಲ್ಲಿ ಉಳ್ಳಾಗಡ್ಡಿ ಅಂದರೆ ಈರುಳ್ಳಿ ಬೆಳೆ ಬೆಳೆದು ಬೀದಿಗೆ ಬಂದಿದ್ದರು. ಫ್ರ್ಯಾಕ್ಷನ್ ಆಫ್ ಎ ಸೆಕೆಂಡ್ ಅಲ್ಲಿಂದಲೇ ಘೋಷಣೆ ಮಾಡಿದೆ ಅಣಗೇರಿಯಿಂದ ರೈತನಿಗೆ. ಮಾವು ಕೋಲಾರದಲ್ಲಿ ಇಮ್ಮಿಡಿಯೇಟಾಗಿ ಹಣ ಬಿಡುಗಡೆ ಮಾಡಿದೆ. ಇವ್ರಿಗೇನಾಗಿದೆ ದರಿದ್ರ, ಏನಾಗಿದೆ ದರಿದ್ರ ಅಂತ ಕೇಳ್ತೀನಿ. ಅದೇನು ದೊಡ್ಡ ವಿಷಯ ಅಲ್ಲ ಬ್ರದರ್. ಇಷ್ಟು ದಿವಸ ರೈತರನ್ನ 7 ದಿನ ರಸ್ತೆಯಲ್ಲಿ ಮಲಗಿಸ್ಬೇಕಾಗಿರಲಿಲ್ಲ ಈ ಸರ್ಕಾರ. ಏನಾದರೂ ರೈತರ ಬಗ್ಗೆ ಸ್ವಲ್ಪ ಭಯ ಭಕ್ತಿ ಇದ್ದಿದ್ರೆ 10 ನಿಮಿಷದಲ್ಲಿ ಸಾಲ್ವ್ ಮಾಡಬೇಕಾದಂಥ ಒಂದು ಪ್ರಕರಣ ಇದು. ಏನು ದೊಡ್ಡ ವಿಷಯ ಅಲ್ಲ ಇದು. ಇವತ್ತು ರೈತರು ಹೇಳ್ತಾವ್ರಲ್ಲ, ಮೊಲಾಸಸ್ ಮಾರಾಟ, ಇವತ್ತು ಎಥನಾಲ್ ಪ್ರೊಡಕ್ಷನ್ನು, ಸಕ್ಕರೆ ಪ್ರೊಡಕ್ಷನ್ನು, ಅದ್ರ ಜೊತೆಗೆ ಇವರೀಗ ಮಾಡೋರಲ್ಲ ಎಂಥದ್ದು ನಿಮ್ಮ ಗ್ಯಾರಂಟಿ ಸ್ಕೀಮ್ಗೆ 2 ವರ್ಷದಲ್ಲಿ ಏರ್ಸೋನಲ್ಲ ರೇಟನ್ನು, ಟ್ಯಾಕ್ಸ್ಗಳನ್ನು, ಅಬ್ಕಾರಿ ಎಲ್ಲ ಏರಿಕೆ ಮಾಡಿದ್ರಲ್ಲ. ಎಷ್ಟು ಬರ್ತಿದೆ ನಿಮಗೆ ಸಂಪಾದನೆ ಸರ್ಕಾರಕ್ಕೆ? ಏನು ನಿಮಗೆ ದರಿದ್ರ ಬಂದಿರೋದು? ಆ ಜನ ಬೆವರು ಸುರಿಸಿ ರೈತರು ನಿಮ್ಮ ಖಜಾನೆ ತುಂಬಿಸ್ತಾವ್ರೆ. ಅಲ್ಲಿ ಯಾವ ಮಟ್ಟಕ್ಕಿದೆ ಅನ್ನೋದನ್ನ ನಾಡಿನ ಜನ ಅರ್ಥ ಮಾಡ್ಕೋಬೇಕಿಲ್ಲಿ. ಬಾಗಲಕೋಟೆಯಲ್ಲಿ ಪಾಪ ಮೇಟಿಯವರ ನಿಧನದ ಹಿನ್ನೆಲೆಯಲ್ಲಿ ಅವ್ರಿಗೆ ಅಂತಿಮ ಅಂತ್ಯಕ್ರಿಯೆ ದರ್ಶನ ಮಾಡೋಕೆ ಹೋಗ್ತಾರೆ. ಇಲ್ಲಿ ರೈತನ ಬದುಕಿ ಸಾಯ್ತಾ ಇದ್ದಾನೆ ರೈತ, ಇನ್ನೊಬ್ಬರನ್ನ ಬದುಕಿಸಿ. ಇವ್ರನ್ನ ಕನಿಷ್ಠ ಸೌಜನ್ಯಕ್ಕೆ ಅಲ್ಲೇ ಬಾಗಲಕೋಟೆಯಲ್ಲೇ ನಡೀತಾ ಇತ್ತಲ್ಲ ಸ್ಟ್ರೈಕು, ಅಲ್ಲಿಗೆ ತಾನೇ ಹೋಗಿದ್ದು ಆಲ್ಮಟ್ಟಿಗೆ ಹೆಲಿಕಾಪ್ಟರಲ್ಲಿ. ಒಂದು 5 ನಿಮಿಷ ಹೋಗ್ಲಿಕ್ಕೆ ಅವಕಾಶ ಇತ್ತು. ಈ ರಾಜ್ಯದ ಜನತೆಗೆ ನಾನು ಮನವಿ ಮಾಡ್ತೇನೆ, ಇವತ್ತೇನು ಕಬ್ಬು ಬೆಳೆಗಾರರು ಬರೀ ಲಿಂಗಾಯತರು ಒಕ್ಕಲಿಗರ, ದಲಿತರ ರೈತರಿಲ್ವಾ, ಕುರುಬರ ರೈತರಿಲ್ವಾ? ಏನು ಉದ್ಧಾರ ಮಾಡಿಬಿಟ್ಟವ್ರು ಅಂತ ಅಹಿಂದಾಗಿ. ಈಗ 19ನೇ ತಾರೀಕು ಆಯಿತು, ಅಹಿಂದ ಹೆಸರಿನಲ್ಲಿ ಏನು ದೊಡ್ಡ ರ್ಯಾಲಿ ಮಾಡ್ತಾರಂತೆ. ಯಾವ ಪುರುಷಾರ್ಥಕ್ಕೆ ಮಾಡ್ತಾರೆ ಇವರು? ಏನು ಹೇಳಿ? ಅವ್ರು ಏನಾದರೂ ಮಾಡ್ಕೊಳ್ಳಿ, ನನಗೆ ಅಹಿಂದನಾದರೂ ಮಾಡ್ಕೊಳ್ಳಿ, ಯಾವುದಾದ್ರೂ ಮಾಡ್ಕೊಳ್ಳಿ, ನಾನು ಅದಕ್ಕೂ ನನ್ನ ತಕರಾರಿಲ್ಲ. ನನ್ನ ರೈತರನ್ನ ಉಳಿಸ್ರಪ್ಪ. ಬಿಸ್ತಲ್ಲಿ ಕೂತವ್ರಲ್ಲ ಅಲ್ಲಿ ಬೆಳಗಾವಿಲಿ ಅನಾಹುತಗಳಾದವು.
ಆ ಮಹಾರಾಷ್ಟ್ರದ ಒಂದು ಮಳೆ ಹಿನ್ನೆಲೆಯಲ್ಲಿ ಪ್ರವಾಹ ಕುಟುಂಬಗಳು ಸರ್ವನಾಶ ಆಗವೆ, ಹಲವಾರು ಬೆಳೆಗಳು ನಾಶ ಆಗಿದೆ, ಇನ್ನೂ ₹1 ಕೊಡಲಿಲ್ಲ ಅವರಿಗೆ. ಇಂಥ ಪರಿಸ್ಥಿತಿಯಲ್ಲಿ ರೈತರು ಒಂದು ₹200 ಜಾಸ್ತಿ ಕೊಡಿ ಅಂತ ಕೇಳಿದ್ರೆ ನಮ್ಮದೆಲ್ಲ ಅದು ಕೇಂದ್ರ ಸರ್ಕಾರ ಮಾಡಬೇಕು. ನಾನೇನು ಕೇಂದ್ರ ಸರ್ಕಾರ ಹುಡಿಕೊಂಡು ಹೋಗಿದ್ನ 2 ಬಾರಿ ಮುಖ್ಯಮಂತ್ರಿ ಆಗಿ? ಮಾಡಿಲ್ಲ ನಾನು. ಎಲ್ಲದಕ್ಕೂ ಕೇಂದ್ರ ಸರ್ಕಾರ ಜವಾಬ್ದಾರಿ ಹೇಳವ್ರೆ. FRPನ ಮಿನಿಮಮ್ಮು ₹3,500ನಿಂದ 4,500 ಹೇಳಿದ್ದಾರೆ ಕೇಂದ್ರ ಸರ್ಕಾರ, ನಿಗದಿ ಮಾಡಿದ್ದಾರೆ ಯಾವ ರೇಟ್ ಕೊಡಬೇಕು ಕಾರ್ಖಾನೆ ಮಾಲೀಕರು ಅಂತೇಳಿ. ನಿಮ್ಮ ಜವಾಬ್ದಾರಿ ಇಲ್ಲಿ ಮಾಡಬೇಕಾದ್ರೆ ಈಗ ಕಾರ್ಖಾನೆ ಮಾಲೀಕರನ್ನು ಕರೆದು ಅವರಿಗೆ ಯಾವ ಇದರಲ್ಲಿ ಹೇಳಿ ವಸೂಲಿ ಮಾಡಿಸ್ಬೇಕು. ಅದರಲ್ಲಿ ಸಂಶಯನೇ ಇಲ್ಲ. ಪ್ರತಿಯೊಂದಕ್ಕೂ ಕೇಂದ್ರ ಸರ್ಕಾರ ಅಂತಾರೆ, ಪ್ರತಿಯೊಂದಕ್ಕೂ. ನಾನು 2 ಬಾರಿ ಮುಖ್ಯಮಂತ್ರಿ ಆದೆ. 1 ಬಾರಿ ಕೇಂದ್ರದ ಕಾಂಗ್ರೆಸ್ ಸರ್ಕಾರ ಇದ್ದಾಗ BJP ಅವ್ರ ಜೊತೆ ಮಾಡಿದ್ದೀನಿ, ಇನ್ನೊಂದು ಬಾರಿ ಕಾಂಗ್ರೆಸ್ ಜೊತೆ ಸೇರಿ BJP ಸರ್ಕಾರ ಇದ್ದಾಗ ಮಾಡಿದ್ದೀನಿ. 25,000 ಕೋಟಿ ರೈತರ ಸಾಲ ಮನ್ನಾ ಮಾಡಿದಾಗ ನರೇಂದ್ರ ಮೋದಿ ಅವ್ರ ಹತ್ರಕ್ಕೆ ಹೋದ್ನ ನಾನು. 25,000 ರೈತರ ಸಾಲ ಮನ್ನಾ ಮಾಡಿದ್ದೀನಿ, ಕೊಡಿ ದಯವಿಟ್ಟು ದುಡ್ಡು ಕೊಡಿ ಅಂತ ಹೋಗಿದ್ನ. ನಮ್ಮ ರಾಜ್ಯದ ಜನ ತೆರಿಗೆ ಕಟ್ಟದಂಥ ಹಣದಲ್ಲೇ ಸಾಲ ಮನ್ನಾ ಮಾಡಿದ್ದೀನಿ, ಡೆವಲಪ್ಮೆಂಟ್ ವರ್ಕ್ಗೆ ದುಡ್ಡು ಕೊಟ್ಟಿದ್ದೀನಿ. ಕೇಂದ್ರ ಸರ್ಕಾರ ಜೊತೆ ಕುಸ್ತಿ ಆಡ್ಕೊಂಡು ಹೋದ್ ನಾನು. ಅದರಿಂದ ಇವತ್ತು ಈ ಸರ್ಕಾರ ಇಷ್ಟೊತ್ತು ನಾನು ಒಂದು ರೌಂಡ್ ಹೋಗ್ತಿದ್ದೆ. ಎಲ್ಲದಕ್ಕೂ ರಾಜಕೀಯ ಬರೆಸ್ತಾರೆ, ವಿರೋಧ ಪಕ್ಷ ಅಂತ ಹೇಳಿ ನಮ್ಮ ಮೇಲೆ ಅಪಾದನೆಯನ್ನು ಮಾಡ್ತಾರೆ. ನಿನ್ನೆ ರೈತರು ಒಂದು ಗಡುವು ಕೊಟ್ಟಿದ್ದಾರೆ HK ಪಾಟೀಲ್ಗೆ, ನಾಳೆ ಸಾಯಂಕಾಲದವ್ರಿಗೆ ಡೆಡ್ಲೈನ್ ಕೊಡ್ತೀವಿ ಅಂತೇಳಿ ಇವತ್ತು ಕೊಟ್ಟಿದ್ದಾರೆ ಸಾಯಂಕಾಲದವ್ರಿಗೆ. ನೋಡೋಣ ಈ ಸರ್ಕಾರ ಏನು ತೀರ್ಮಾನ ಮಾಡ್ತಾರೆ ಅಂತ ನಾನು ತುಡುಕ್ದೆ ಕಾಯ್ತಾ ಇದ್ದೇನೆ. ನಂತರ ನಮ್ಮ ಡಿಸಿಷನ್ ಹೇಳ್ತೀನಿ. ಯಾರು ಕುಮ್ಮಕ್ ಕೊಟ್ಟಿರೋದು? ಅವರ ನಡವಳಿಕೆಯಿಂದ ಕುಮ್ಮಕ್ ಅವ್ರು ಕೊಟ್ಕೊಂಡವ್ರೆ, ವಿರೋಧ ಪಕ್ಷಗಳು ಕೊಟ್ಟಿಲ್ಲ. ಅವರ ನಡವಳಿಕೆ ರೈತರ ಒಂದು ಬದುಕಿನ ಜೊತೆಯಲ್ಲಿ ಚೆಲ್ಲಾಟ ಇದೆಯಲ್ಲ ಇವ್ರದ್ದು, ಅದರಿಂದ ಇವತ್ತು ಈ ಒಂದು ಸಮಸ್ಯೆ ಉದ್ಭವ ಆಗಿರೋದು. ನಮ್ಮಿಂದ ಅಲ್ಲ. ನಾವೇನು ಮಾಡಿದ್ದೀವಿ ಇವತ್ತು? ನಾವು ಚರ್ಚೆ ಮಾಡಿ ಇವತ್ತು ನಿಮ್ಮ ಮುಂದೆ ಫಸ್ಟ್ ಟೈಮ್ ಹೇಳ್ತಾ ಇದ್ದೀನಿ. ಅಲ್ಲ, ಈಗ ರೈತರ ಒಂದು ಬೀದಿನಲ್ಲಿ ಒಂದು ವಾರದಿಂದ ಅವರ ಹೋರಾಟ ಇರ್ತಕ್ಕಂಥದ್ದಕ್ಕೆ ವಿರೋಧ ಪಕ್ಷವಾಗಿ ಸುಮ್ಮನೆ ಕೂರ್ಲಿಕ್ಕಾಗತ್ತಾ? ನಾವು ಅವ್ರ ಪರವಾಗಿ ಧ್ವನಿ ಎತ್ತಲೇಬೇಕು. ಅದಕ್ಕೆ ಎತ್ತಿದ್ದಾರೆ. ಜಾಗದ್ದು ಕಳೆದ 1 ವರ್ಷದಿಂದ ನಾನು ಹೇಳ್ತಾನೆ ಇದ್ದೀನಿ. ಪಾಪ ಜಿಲ್ಲಾಧಿಕಾರಿಗಳು ಹುಡುಕ್ತಾ ಇದ್ದಾರೆ, ಐಡೆಂಟಿಫೈ ಮಾಡೋಕ್ಕಾಗಿಲ್ಲ. ಆಮೇಲೆ KDBಯಿಂದ ಇಲ್ಲಿ ಅಕ್ವೈರ್ ಆಗಬೇಕು. ಶಾಸಕರು ಹೇಳ್ತಾರೆ ನಾನು ಕೊಡ್ತೀನಿ 100 ಎಕರೆ ಕೊಡ್ತೀನಿ. ಎಲ್ಲಿ ಕೊಡಲಿ? ನಾಳೆ ಬೆಳಗ್ಗೆ ಎಲ್ಲಿ ಬಸರಾಳ ಫಾರೆಸ್ಟ್ ಲ್ಯಾಂಡ್ ಅಂತ ಹೇಳ್ತಾರೆ ಜಿಲ್ಲಾಧಿಕಾರಿಗಳು. ಬಸರಾಳದೇನು ಹೇಳಿದ್ರು ಅದು ಫಾರೆಸ್ಟ್ ಲ್ಯಾಂಡ್ ಅಂತ. ಇದು ಇರ್ತಕ್ಕಂಥ ವಾಸ್ತವಾಂಶ. ನಾನೇ ಕರ್ಕೊಂಡು ಹೋಗಿ ತೋರಿಸ್ತೀನಿ. ಎಲ್ಲಿ ಯಾರು ತೋರಿಸೋದು? ಎಲ್ಲಿ ವಿಡಿಯೋದಲ್ಲ, ಎಲ್ಲಿ ತೋರಿಸ್ಲಿ? ನನಗೆ ತೋರಿಸ್ಬೇಕಾಗಿಲ್ಲ. ಸರ್ಕಾರದಿಂದ KDB ಅಧಿಕಾರಿಗಳಿಗೆ ಹೇಳಿ, MB ಪಾಟೀಲ್ಗೆ ಹೇಳಿ ಅಕ್ವೈರ್ ಮಾಡಿಸ್ಕೊಡ್ಲಿ, ಹ್ಯಾಂಡ್ ಓವರ್ ಮಾಡಲಿ. ಕಂಪ್ನಿಯವರು ಅವ್ರು ಹುಡುಕೊಂಬರಲ್ಲ. ಕಂಪ್ನಿಯವ್ರೀಗ ಅವ್ರು ಹುಡುಕೊಂಬರಲ್ಲ, ನಾವು ಅವ್ರ ತಕ್ಕ ಹುಡುಕೊಂಡು ಹೋಗ್ಬೇಕೀಗ. ಪರಿಸ್ಥಿತಿ ಅಲ್ಲಿಗೆ ಬಂದಿದ್ದೀವಿ. ಈಗ ಪಕ್ಕದ ರಾಜ್ಯಗಳು ನೋಡ್ತಾ ಇಲ್ವಾ ಏನೇನಾಗ್ತಿದೆ? ಕಾಂಪಿಟೇಷನ್ ಇದೆ. ಅಲ್ಲ ಸರ್, ಅವ್ರು ಹೇಳ್ತಾರೆ ನಿಮ್ಮ ಕೈಲಿ ಆಗ್ತಾ ಇಲ್ಲ, ಅದಕ್ಕೆ ಆಂಧ್ರ ತೋರಿಸ್ತಾ ಇದ್ದಾರೆ ಅಂತ. ಯಾಕಾಗಿದೆ? ನಾನು ಆಂಧ್ರದಲ್ಲಿ ವೈಜಾಗ್ ಸ್ಟೀಲ್ ಪ್ಲ್ಯಾಂಟು ಮುಳುಗಿಸಿದ್ರು, ಬೀಗ ಹಾಕಿದ್ರು. ಹೆಂಗೆ ಓಪನ್ ಮಾಡಿದ್ದೀನಿ? ಇವತ್ತು HMT ಜೀವ ಕೊಡ್ತಾ ಇದ್ದೀನಿ. VISL ಕಾರ್ಖಾನೆ ಜೀವ ಕೊಡ್ತಾ ಇದ್ದೀನಿ, ಓಪನ್ ಮಾಡಿಸ್ತಾ ಇದ್ದೀನಿ. ಯಾವುದು ಅದೆಲ್ಲ ಕ್ಲೋಸ್ ಆಗಿರೋದು, ಅದು ಹೊಸದೇ. ಅದೀಗ ಬೀಗ ಹಾಕಿ ಆ್ಯಕ್ಷನ್ಗೆ ಇಟ್ಟಿದ್ರು. ಇಲ್ಲಿಗೆ ಅಂತ ನೀವೇನು ತಂದಿದ್ದೀರಪ್ಪ? ನನಗೆ ಹೇಳೋರು. ನೀವೇ ತಂದಿರೋದು ಹೇಳಿ ಹೋಗಲಿ, ಏನು ತಂದಿದ್ದೀರಿ ಅಂತ. ಜಾಗ ಮೊದಲು ಐಡೆಂಟಿಫೈ ಮಾಡಿ ಕೊಡಲಿ. ಜಾಗ ಕೊಟ್ಟರೆ ಗೊತ್ತು ನನಗೇನು ಮಾಡಬೇಕು ಅಂತ ಹೇಳಿ. ತರೋದೇನು ದೊಡ್ಡ ವಿಷಯ ಎಲ್ಲ ತರೋಣಂತೆ.
ಬರೀ ಚಿಲ್ಲರೆ ರಾಜಕೀಯ ಮಾಡೋದನ್ನ ನಿಲ್ಲಿಸಬೇಕು. ಸಿದ್ದರಾಮಯ್ಯನವ್ರಿಗೂ ಪತ್ರ ಬರ್ತಿದ್ದೀನಿ, ಎಂ ಬಿ ಪಾಟೀಲ್ಗೂ ಪತ್ರ ಬರ್ತಿದ್ದೀನಿ, ಜಮೀನು ಕೊಡಿ ಅಂತ. ಭಾಳ ಇದೆ ಇಶ್ಯೂಗಳು ಮಾತಾಡೋದಕ್ಕೆ. ಇವತ್ತು ಹೇಳಲಿಲ್ವಾ, 13 ತಿಂಗಳಿಂದ ಸಂಬಳ ಕೊಟ್ಟಿಲ್ಲ. ಓ ಕುಮಾರಸ್ವಾಮಿ ಎಲ್ಲ ಮಾಡ್ತೀನಿ ಅಂತ ಇನ್ನೂ ಯಾಕೆ ಮಾಡಲಿಲ್ಲ ಅಂತ ಈ ಕೀಳುಮಟ್ಟದ ಮಾತುಗಳಿದೆಯಲ್ಲ. ನಿಮ್ಮ ಯೋಗ್ಯತೆಗೆ ಸರ್ಕಾರದಲ್ಲಿ ದುಡ್ಡಿಲ್ಲ ಅಂತ ಆಯ್ತಲ್ಲ ಅಲ್ಲಿಗೆ. ನಾನು ಮುಖ್ಯಮಂತ್ರಿ ಇದ್ದಾಗ 100 ಕೋಟಿ 400 ಕೋಟಿ ಘೋಷಣೆ ಮಾಡಿ ಹೊಸ ಕಾರ್ಖಾನೆಗೆ 100 ಕೋಟಿ ಆ ಬಜೆಟಲ್ಲಿ ದುಡ್ಡು ಇಟ್ಟನಲ್ಲ, ದುಡ್ಡು ಎಲ್ಲೂ ಹೋಯ್ತದು. 100 ಕೋಟಿ ಇಟ್ಟಿದ್ದು. ಇವತ್ತು CSR ಫಂಡ್ನಲ್ಲಿ 33 ಕೋಟಿ 54 ಲಕ್ಷ ರೂಪಾಯಿ ಇವತ್ತು ಬಿಡುಗಡೆ ಮಾಡಿರೋದು ಇಲ್ಲಿವರೆಗೆ ಈ ವರ್ಷಕ್ಕೆ. ಅಂದರೆ 24-25ನೇ ಸಾಲಿಗೆ. ಮಂಡ್ಯಗೆ 11 ಕೋಟಿ ಕೊಟ್ಟಿದ್ದೀನಿ, ಮಂಡ್ಯ ವಿಧಾನಸಭಾ ಕ್ಷೇತ್ರಕ್ಕೆ ಪ್ರಾಪರಿಗೆ. ಇನ್ನುಳಿದ ಕಡೆ 3.5 ಕೋಟಿಯಿಂದ 4 ಕೋಟಿವರೆಗೆ ಕೊಟ್ಟಿದ್ದೀನಿ, ಇನ್ನು 7 ವಿಧಾನಸಭಾ ಕ್ಷೇತ್ರಕ್ಕೆ. ಅದರಲ್ಲಿ ಬಸ್ ಶೆಲ್ಟ್ರ್ಗಳು ಕಟ್ಟೋದಕ್ಕೆ 70 ಬಸ್ ಶೆಲ್ಟ್ರು 7.25 ಕೋಟಿಯಿಂದ ಕಟ್ತಾಯಿದ್ವಿ, 7 ಕೋಟಿ 77 ಲಕ್ಷ. ಇನ್ನು ನಿಮ್ಮ ಫಾರ್ಮರ್ಸು ಇಲ್ಲಿ ರೈತ ಭವನ ಅದಕ್ಕೆ 4.25 ಕೋಟಿ ಕೊಟ್ಟಿದ್ದೀವಿ. ಅಲ್ಲಿಂದ ಬಂದರೆ ಇನ್ಸ್ಟಾಲೇಷನ್ ಆಫ್ 5 ಮಾಸ್ಕ್ ಲೈಟ್ಗಳು 75, 4 ಕೋಟಿ 12 ಲಕ್ಷ ಕೊಟ್ಟಿದ್ದೀನಿ. ಬ್ರಿಸ್ಟ್ ಸ್ಕ್ಯಾನರ್ ಕಾಯಿಲೆಗೆ MAMSಗೆ ಸುಮಾರು 1.5ರಿಂದ 1.25 ಕೋಟಿ ಕೊಟ್ಟಿದ್ದೀನಿ. ಕನ್ಸ್ಟ್ರಕ್ಷನ್ ಆಫ್ 2 ನ್ಯೂ ಕ್ಲಾಸ್ ರೂಮ್ಸ್ ಇನ್ 14 ಸ್ಕೂಲ್ಸ್ ಅದಕ್ಕೆ 4.25 ಕೋಟಿ ಕೊಟ್ಟಿದ್ದೀವಿ. ರಿಪೇರ್ಸ್ ಆಫ್ ರೆನೋವೇಷನ್ ವರ್ಕು ಅದಕ್ಕೆ 1.25 ಕೋಟಿ. ಕನ್ಸ್ಟ್ರಕ್ಷನ್ ಆಫ್ ಇಂಟರ್ನಲ್ ರೋಡ್ಸ್ ಆ್ಯಂಡ್ ಡ್ರೈನೇಜಸ್ ಇನ್ MIM ಇಲ್ಲಿ ನಿಮ್ಮ ಮೆಡಿಕಲ್ ಕಾಲೇಜ್ದು ಇದಕ್ಕೆ 97 ಲಕ್ಷ. ಅಂಗವಿಕಲರಿಗೆ ಬೇರೆ ಒಂದು ಕಾರ್ಯಕ್ರಮ ಮಾಡ್ತಾಯಿದ್ದೀನಿ, ಅದು ಈಗ ಹೇಳೋದಿಲ್ಲ, ಮುಂದಿನ ತಿಂಗಳು ಹೇಳ್ತೀನಿ ಏನು ಕಾರ್ಯಕ್ರಮ ಅಂತ ಹೇಳಿ. ಹೀಗೆ ಕಾರ್ಯಕ್ರಮಗಳು ಏನೇನು ಕೊಟ್ಟಿದ್ದೀನಿ ಅಂತ ಇಲ್ಲ. ಚರ್ಚೆಗೆ ಬನ್ನಿ ಅಂತ ಕೇಳ್ತಾ ಯಾರ ಜೊತೆ ಚರ್ಚೆ? ಏನಕ್ಕೆ ಏನಕ್ಕೆ ಅವ್ರ ಜೊತೆ ಇನ್ನೇನೇನು ತರೋಕ್ಕಾಗತ್ತೆ? ಇನ್ಯಾವ್ದು ತರೋಕ್ಕಾಗತ್ತೆ? ಇವರೇನು ತಂದವ್ರೆ? ನಂದಾದರೂ ಇಷ್ಟ ಆದರೂ ಇದೆ. ಇವರೇನು ತಂದವ್ರು ಮಂತ್ರಿಗಳಾಗಿ ಮಂಡ್ಯಗೆ? ಅದು ನೋಡ ಕೃಷಿ ವಿಶ್ವವಿದ್ಯಾನಿಲಯ ಇನ್ನೊಂದು 5 ವರ್ಷ ಬಿಟ್ಟು ಚರ್ಚೆ ಮಾಡೋಣ. ಯಾವ ಕಾರ್ಖಾನೆ? ಇವ್ರ ಯೋಗ್ಯತೆಗೆ ಬೆಂಗಳೂರು ನಗರದ ವಿಶ್ವವಿದ್ಯಾನಿಲಯ 161 ಜನ ಇವತ್ತು ಪ್ರಾಧ್ಯಾಪಕರು, ಹಲವಾರು ಹಂತದ ಅಧಿಕಾರಿ ಇವರು ಇರಬೇಕು, ಟೀಚರ್ಗಳು. ಎಷ್ಟು ಜನ ಅವರಲ್ಲಿ? 9 ಜನ. ಮನೆ ನೀವೇ ಬರ್ತೀರಿ ಪತ್ರಿಕೆಯಲ್ಲಿ, 9 ಜನ ಅವರೇ. 65,000 ಶಿಕ್ಷಕರು ಬೇಕಿವತ್ತು, ಕೊರತೆ ಇದೆ. ನನಗೆ ಇವ್ರು ಹೇಳ್ಕೊಡ್ತಾರ, ಅಯ್ಯೋ ದೇವೇಗೌಡನ ಮಗನಿಗೂ ಅವ್ರ ಮಗನಿಗೂ ಅದೇನೋ ದೇವೇಗೌಡರ ಹೆಸರಲ್ಲಿ ರಾಜಕೀಯ ಮಾಡಬೇಕಂತ. ಕಮಿಷನ್ ಪಡೆಯಲ್ಲ ಅಂತ ಹೇಳಿದ್ರಿ. ನಾನು ಕಮಿಷನ್ ಪಡೆದಿಲ್ಲ, ಅದಕ್ಕೆ ಹೇಳಲ್ಲ. ಹೌದು, ನಂದು ನೋಡ್ರಿ ತೆರೆದ ಪುಸ್ತಕ, ಓಪನ್ ಪುಸ್ತಕ ನಂದು. ಎಸ್, ಎಲೆಕ್ಷನ್ ಬಂದಾಗ ಏನು ಪ್ರಿಂಟ್ ಮಾಡ್ತೀನ ನೋಟ್ನ? ಇವ್ರೇನು ಪ್ರಿಂಟ್ ಮಾಡ್ತಾರ ಎಲೆಕ್ಷನ್ ಬಂದಾಗ? ಎಲೆಕ್ಷನ್ ಬಂದಾಗ ಹೌದು ಒಂದು ಪಾರ್ಟಿ ಕಟ್ಟಬೇಕು. ನಾನು ಸಣ್ಣ ಪಾರ್ಟಿ, ಭಿಕ್ಷೆ ಬಿಡ್ತೀನಿ ಅವತ್ತಿನ ದಿನ. ಇಲ್ಲಿ ಪ್ರತಿದಿನ ರುಜು ಹಾಕೋದಕ್ಕೆ ನಾನೇನು ಎರರಪ್ಪ ಎಷ್ಟು ಈಗ ನಡೀತಿದೆಯಲ್ಲ ಆ ಕೆಲಸ ನನ್ನ ಜೀವನದಲ್ಲಿ ಮಾಡಿಲ್ಲ. ಅದಕ್ಕೆ ಜನ ಇವತ್ತೂ ಚುನಾವಣೆ ಡಿಕ್ಲೇರ್ ಆದಾಗ ಪ್ರೀತಿ ತಂದು ಕೊಡ್ತಾರೆ, ಖರ್ಚು ಮಾಡ್ತೀನಿ. ನಾನು ಮನೆ ದುಡ್ಡಿನಲ್ಲಿ ಮಾಡೋಕ್ಕಾಯ್ತದೆ ಚುನಾವಣೆ ರಾಜಕೀಯ? ಯಾವ ಕೈಗಾರಿಕೆ? ಬಂದು ನೋಡೋಕೆ ಹೇಳಿ ಡೆಲ್ಲಿ ಒಳಗೆ ಅಡ್ಮಿನಿಸ್ಟ್ರೇಷನ್ ಏನು ಅನ್ನೋದನ್ನ. ಇಲ್ಲಿ ಮಾಡ್ದಂಗಲ್ಲ, ಅಸಿಸ್ಟೆಂಟ್ ಡೈರೆಕ್ಟರ್ಗಳನ್ನೂ ಬಿಡಲಿಲ್ಲ. ಬಗ್ಗೆ ಚರ್ಚೆ ಯಾಕೆ ಬನ್ನಿ? ಅಯ್ಯೋ ಇಲ್ಲೇ ಹೋಗಿದ್ರೆ ಏನು ಮಾಡ್ಬಿಟ್ಟಾರಂತೆ? ಅದ್ರ ಬಗ್ಗೆ ಚರ್ಚೆ ಬೇಡ. ನನ್ನ ಇದೆ ಬೇರೆ. ಅವರು ಯಾರು? ನಾನು ಇನ್ನೇನು ಏನು ನಾನೇನು ಕಲ್ಲಿನ ಮನೆ ಕಟ್ಕೊಂಡಿದ್ದೀನ? ನಾನಿರೋದು ರಸ್ತೆಲೆ. ಅಯ್ಯೋ ಹೇಳ್ಕೊಳ್ಳಪ್ಪ, ದಿನ ಜಾಗಟೆ ಹೊಡ್ಕೊಂಡು ಹೋಗ್ಲಿ, ಹಿಡ್ಕೊಂಡಿರೋರು ಯಾರು ನೋಡ್ರಿ. ಅವರ ಹತ್ರ ನಾನು ಕೇಳಬೇಕಾಗಿಲ್ಲ. 2006-7 ಮುಖ್ಯಮಂತ್ರಿ ಆದಾಗ ಏನೇನು ಕೊಟ್ಟಿದ್ದೀನಿ ಅನ್ನೋದು
ಸರ್ಕಾರದ ಕಡತ ನೋಡೋಕೆ ಅವತ್ತು ಜೊತೆಗೆ ಇರಲಿಲ್ವಾ? ಅವಾಗ ಕೇಂದ್ರ ಸಚಿವರಾದ್ಮೇಲೆ ಅಂತ ಏನು ಮಾಡಬೇಕು ಇಲ್ಲಿ ಹೇಳ್ತಾ ಇಲ್ವಾ? ನನ್ನ ಕೈಲಿ ಏನಾಗುತ್ತೋ ಮಾಡ್ತಾ ಇದ್ದೀನಿ, ನನ್ನ ಕೈಲಿ ಏನಾಗುತ್ತೋ ಮಾಡ್ತಾ ಇದ್ದೀನಿ. ಕುಮಾರಸ್ವಾಮಿ ಅವರು ಕೊಟ್ಟ ಮಾತನ್ನ ಯಾವತ್ತೂ ಉಳಿಸ್ಕೊಳ್ಳಲ್ಲ. ಅಯ್ಯೋ ಇಲ್ಲ, ಅವರೊಬ್ಬರೇ ಉಳಿಸೋರು, ಅವರೊಬ್ಬರೇ ಉಳಿಸ್ಕೊಂಬಂದಿರೋದು ಕೊಟ್ಟ ಮಾತಲ್ಲ. ಅವ್ರ ಬಗ್ಗೆ ಯಾಕೆ ಚರ್ಚೆ ಮಾಡ್ತೀರಿ? ಅವರ ಹೇಳಿಕೆಗಳಿಗೆ ನನ್ನಿಂದ ಉತ್ತರನೇ ಕೇಳಬೇಡಿ. ಮಂಡ್ಯ ಜಿಲ್ಲೆ ಜರ ಕೊಡ್ತಾರೆ ವಿಚಾರ. ಆಯ್ತು, ಕುರ್ಚಿ ಫೈಟ್ ಶುರು ಆಗ್ಬಿಟ್ಟಿದೆ ಸರ್ ಈ ಕಾಂಗ್ರೆಸ್ ಅಲ್ಲಿ. ಅದು ಬಿಡಿ, ಅದು ಮುಂದಕ್ಕೆ ಅದರ ಪಾಪವ ಅವರೇ ಅನುಭವಿಸ್ಕೊಂಡ್ರು. ನನಗೆ ಕಾಂಗ್ರೆಸ್ ಪಾರ್ಟಿ ಕಾಂಗ್ರೆಸ್ ಪಾರ್ಟಿ ಕಟ್ಕೊಂಡು ನನಗೇನು ಕ್ರಾಂತಿನಾದರೂ ಮಾಡಲಿ, ಕ್ರಾಂತಿನಾದರೂ ಮಾಡಲಿ, ವಾಂತಿನಾದರೂ ಮಾಡಲಿ, ಅದು ಅವರಿಗೆ ಸೇರಿ.